ಪರಪ್ಪನ ಅಗ್ರಹಾರ. ಈ ಜೈಲಿನ ಅಕ್ರಮ ಒಂದೆರಡಲ್ಲ, ಅದು ಜೈಲಾಗಿ ಉಳ್ಕೊಂಡಿಲ್ಲ. ಪರಪ್ಪನ ಅಗ್ರಹಾರ ಜೈಲಾಗಿ ಉಳ್ಕೊಂಡಿಲ್ಲ, ಅದು ರೆಸಾರ್ಟ್ ಆಗಿ ಬದಲಾಗಿದೆ ಅಂಥೇಳಿ ಸಾರ್ವಜನಿಕ ವಲಯದಲ್ಲಿ ಟೀಕೆಗೂ ಕೂಡ ಗುರಿಯಾಗಿತ್ತು. ಈಗ ನೋಡಿ, ಬಗೆದಷ್ಟು ಬಯಲಾಗ್ತಾ ಇದೆ ಜೈಲಿನ ಅಕ್ರಮ. ಪ್ರತಿ ಬಾರಿ ಅಧಿಕಾರಿಗಳ ದಾಳಿಯಾಗೋ ಸಂದರ್ಭದಲ್ಲಿ ಅನೇಕ ನಿಷೇಧಿತ ವಸ್ತುಗಳು ಅಲ್ಲಿ ಸಿಗ್ತಾ ಇದೆ. ಬರೀ 1 ತಿಂಗಳು ಅಂತರದಲ್ಲೇ 6 FIRಗಳು ದಾಖಲಾಗಿದೆ. 9ನೇ ತಾರೀಕು ನವೆಂಬರ್ ಅವತ್ತು 67 ಮೊಬೈಲ್ಗಳು ಸಿಕ್ಕಿತ್ತು. ಇವತ್ತು ತಪಾಸಣೆ ಆಗಬೇಕಾದ್ರೆ 15 ಮೊಬೈಲ್ ಸಿಕ್ಕಿದೆ, 11 ಸಿಮ್ ಕಾರ್ಡ್ ಸಿಕ್ಕಿದೆ. ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಪ್ರಕರಣಗಳು ದಾಖಲಾಗಿದ್ದಾವೆ. ಓರ್ವ ಸಿಬ್ಬಂದಿ ಸೇರಿದಂತೆ ಕೈದಿಗಳ ಮೇಲೆ ಪ್ರಕರಣ ದಾಖಲಾಗಿದೆ. ತನಿಖೆಯನ್ನು ಕೈಗೆತ್ತಿಕೊಂಡಿರುವಂಥ ಪರಪ್ಪನ ಅಗ್ರಹಾರ ಪೊಲೀಸರಿಗೆ ಇದೆಲ್ಲವೂ ಕೂಡ ಸಿಕ್ಕಿದೆ. ಈಗ ನೋಡಿ, ಇದೇನು ವರ್ಷಾನುಗಟ್ಟಲೆ ಒಂದ್ಸಲ ಮಾಡಿದ್ದಂತಹ ರೇಡ್ ಅಲ್ಲ ಇದು. ಕೇವಲ 1 ತಿಂಗಳ ಅಂತರದಲ್ಲೇ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಲಾಸ್ಟ್ ಮಂತು ಅಂದರೆ ನವೆಂಬರ್ 9ನೇ ತಾರೀಕು ಅವತ್ತೊಂದು ಸಲ ರೇಡ್ ಆಗುತ್ತೆ. ರೇಡ್ ಆದಾಗ 67 ಮೊಬೈಲ್ಗಳನ್ನು ಸೀಸ್ ಮಾಡ್ತಾರೆ. ಅವತ್ತೇ 67 ಮೊಬೈಲ್ಗಳನ್ನು ಸೀಸ್ ಮಾಡೋದು. ಮತ್ತು ಇವತ್ತು ಕೂಡ ಸರ್ಪ್ರೈಸ್ ವಿಸಿಟ್ ಮಾಡಿದಾಗ 15 ಮೊಬೈಲ್ ಸಿಕ್ಕಿದೆ, 11 ಸಿಮ್ ಕಾರ್ಡ್ ಸಿಕ್ಕಿದೆ. ಅಂದರೆ ಅಲ್ಲಿಗೆ ಏನರ್ಥ? ಇವರಿಗೆ ಯಾರ ಭಯವೂ ಇಲ್ಲ, ಕಾನೂನಿನ ಭಯವೇ ಇಲ್ಲ. ಇನ್ಕ್ಲೂಡಿಂಗ್ ಸಿಬ್ಬಂದಿಗಳ ಸಹಕಾರ ಇಲ್ಲದೇ ಅವ್ರಿಗೆ ಮೊಬೈಲ್ ಸಿಗಲ್ಲ ಅಥವಾ ನಿಷೇಧಿತ ವಸ್ತುಗಳು ಬೇರೆ ಯಾವುದೂ ಸಿಗೋದಿಲ್ಲ. ಅಲ್ಲಿನ ಸಿಬ್ಬಂದಿಗಳ ಸಪೋರ್ಟ್ ಇದ್ದೇ ಇರುತ್ತೆ. ಅಂದರೆ ಅವ್ರಿಗೆ ನಮಗೆ ಹೈ ಲೆವೆಲ್ ಇನ್ಫ್ಲೂಯೆನ್ಸ್ ಇದೆ, ಯಾರಿಗೇನು ಮಾಡೋಕ್ಕಾಗಲ್ಲ, ಯಾವ ಕಾನೂನು ನನ್ನ ತಡೆಯೋದಿಲ್ಲ, ದುಡ್ಡಿದ್ರೆ ಎಲ್ಲ ನಡೆಯುತ್ತೆ ಅನ್ನುವಂಥ ಮನೋಭಾವದಲ್ಲಿದ್ದಾರಾ? ಇದಕ್ಕೆ ಕಠಿಣ ಕಾನೂನು ಕ್ರಮ ಇದ್ದರೂ ಕೂಡ ಯಾಕೆ ಈ ತಪ್ಪು ಮಾಡಿದವರಿಗೆ, ಈ ರೀತಿಯಾದಂಥ ದರ್ಪ ಮೆರಿತಾ ಇದ್ದವರಿಗೆ ಕ್ರಮ ಯಾಕಿಲ್ಲ ಅನ್ನುವಂಥ ಪ್ರಶ್ನೆ ಈಗ